ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತೀನಿ ಅಂತಂದರೆ ಇನ್ಫಿನಿಕ್ಸ್ದವರು ಒಂದು ಒಳ್ಳೆ ಬಜೆಟ್ ಸೆಗ್ಮೆಂಟ್ ಒಳಗಡೆ ಒಂದು ಒಳ್ಳೆಯ ಒಂದು ಸ್ಪೆಸಿಫಿಕೇಷನ್ಸ್ ಇರುವಂಥ ಒಂದು ಡಿವೈಸ್ನ ಲಾಂಚ್ ಮಾಡಿದ್ದಾರೆ. ಹೌದು, ಇನ್ಫಿನಿಕ್ಸ್ ನೋಟ್ 10 ಇನ್ಫಿನಿಕ್ಸ್ದವರು ಇವತ್ತು ಲಾಂಚ್ ಮಾಡಿದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋ ಒಳಗಡೆ ಇದೇ ಒಂದು ಫೋನಿಂದ ನಾನು ನಿಮಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಮತ್ತು ಈ ಫೋನಿಂದ ಸ್ಪೆಸಿಫಿಕೇಷನ್ಸ್ ಬಗ್ಗೆ ನಾನು ಇಲ್ಲಿ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಇಲ್ಲಿ ಕೊಡ್ತಿದ್ದೀನಿ. ಸೊ ನಿಮ್ಗೆ ಅನಿಸೋದಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರ ಅಂತಂದರೆ ಅಲ್ಲಿ ಕೆಳಗಡೆ ಕಾಣುವಂಥ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ಅದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಈ ಒಂದು ಫೋನಿಂದ ಪ್ರೈಸ್ ಏನೈತಲ್ಲ, ಇಲ್ಲಿ ಇಂಟ್ರೆಸ್ಟಿಂಗ್ ಪ್ರೈಸ್ ರೇಂಜ್ ಐತಿದ್ರದ್ದು. ಸೊ ಈ ಫೋನಿಂದ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಏನೈತಲ್ಲ ನಿಮಗೆ ಇಲ್ಲಿ 11,000 ರೂಪಾಯಿ ಇಟ್ಟಿದ್ದಾರೆ. ಈ ಒಂದು 11,000 ರೂಪಾಯಿ ಒಳಗಡೆ ನಿಮಗೆ ಒಂದು ಡೀಸೆಂಟ್ ಪ್ರೊಸೆಸರ್ ನಿಮ್ಗೆ ಇದ್ರೊಳಗಡೆ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಫೋನ್ ಒಳಗಡೆ ನಿಮಗೆ ಮೀಡಿಯಾಟೆಕ್ದವ್ರದ್ದು ಹೀಲಿಯೋ G85 ಪ್ರೊಸೆಸರ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ ಒಳಗಡೆ ಈ ಒಂದು ಪ್ರೊಸೆಸರ್ ಏನೈತಲ್ಲ ಇಲ್ಲ ಒಂದು ಡೀಸೆಂಟ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಫೋನ್ ಒಳಗಡೆ ನೀವು ಗೇಮ್ಸ್ನು ಸಹಿತ ಆಟ ಆಡ್ಬೋದು ಮತ್ತು ಅದ್ರ ಜೊತೆಗೆ ನಿಮ್ದು ಏನು ಡೇ ಟು ಡೇ ಟಾಸ್ಕ್ಸ್ಗಳೇನಿರ್ತೈತಲ್ಲ ಈ ಒಂದು ಪ್ರೊಸೆಸರ್ ಏನೈತಲ್ಲ ಅದು ಈಸಿಯಾಗಿ ಹ್ಯಾಂಡಲ್ ಮಾಡ್ತೈತಿ. ನೆಕ್ಸ್ಟ್ ನಾವು ಈ ಒಂದು ಫೋನಿಂದ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಒಳಗಡೆ ನಿಮಗೆ ಇಲ್ಲೊಂದು ಬಡಾಗೆ ಡಿಸ್ಪ್ಲೇ ನಿಮಗೆ ಇಲ್ಲಿ ಕೊಡ್ತಿದ್ದಾರೆ. ಹೌದು, ಈ ಫೋನ್ ಒಳಗಡೆ ನಿಮಗೆ ಇಲ್ಲಿ 6.95 ಇಂಚಿಂದ ಒಂದು ಫುಲ್ HD+ IPS LCD ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ ಈ ಒಂದು ಫೋನಿಂದ ಡಿಸ್ಪ್ಲೇ ಏನೈತಲ್ಲ ಅದು 180 ಹರ್ಟ್ಸ್ದ ಟಚ್ ಸ್ಯಾಂಪ್ಲಿಂಗ್ ರೇಟು ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ಬರೀ ಬಡಾಗೆ ಡಿಸ್ಪ್ಲೇಗೆ ಕೊಟ್ಬಿಟ್ರೆ ಆಯಿತಾ, ಬಡಾಗೆ ಬ್ಯಾಟ್ರಿಗೆ ಇಲ್ವಾ? ಇವನ್ ಬ್ಯಾಟ್ರಿನೂ ಸದ್ಯಕ್ಕಷ್ಟೇ ನಿಮಗಿಲ್ಲಿ 5000 mAh ಕೆಪಾಸಿಟಿ ಇರುವಂಥ ಒಂದು ದೊಡ್ಡ ಬ್ಯಾಟ್ರಿ ನಿಮಗಿಲ್ಲೇ ಪ್ರೊವೈಡ್ ಮಾಡ್ತಾರೆ. ಬಡ ಬ್ಯಾಟ್ರಿಗೆ ಕೊಟ್ಬಿಟ್ರೆ ಆಯಿತಾ, ಬಡಾಗೆ ಚಾರ್ಜರ್ಗೆ ಇಲ್ವಾ ಅಂತ ನೀವು ನಂಗೆ ಇಲ್ಲೇ ಕೇಳ್ಬೋದು. ಈ ಒಂದು ಚಾರ್ಜರು ಸದ್ಯಕ್ಕಷ್ಟೇ ನಿಮಗಿಲ್ಲಿ ಈ ಒಂದು ಫೋನ್ ಏನೈತಲ್ಲ ಅದು 18 ವಾಟ್ಸಿಂದ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡ್ತೈತಿ. ಇವನ್ 18 ವಾಟ್ಸಿಂದ ಫಾಸ್ಟ್ ಚಾರ್ಜರ್ ಸದ್ಯಕ್ಕೆ ನಿಮಗಿಲ್ಲಿ ಈ ಒಂದು ಬಾಕ್ಸ್ ಒಳಗಡೆ ಈ ಫೋನ್ ಜೊತೆ ನಿಮಗಿಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ನಾವು ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಫೋನಿಂದ ಸೈಡ್ ಒಳಗಡೆ ನಿಮ್ಗೆ ಇಲ್ಲೊಂದು ಏನು ಪವರ್ ಬಟನ್ ಇರ್ತೈತಲ್ಲ ಆ ಪವರ್ ಬಟನ್ ಒಳಗಡೆ ನಿಮ್ಗೆ ಇಲ್ಲೊಂದು ಫಿಸಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರು ಸದ್ಯಕ್ಕೆ ನಿಮ್ಗಿಲ್ಲಿ ನೋಡೋಕೆ ಸಿಗ್ತೈತಿ. ನೆಕ್ಸ್ಟ್ ನಾವು ಸಿಮ್ ಕಾರ್ಡ್ ಸ್ಲಾಟ್, ಮೆಮೊರಿ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಒಂದು ಫೋನ್ ಒಳಗಡೆ ನಿಮಗಿಲ್ಲಿ ಟ್ರಿಪಲ್ ಸ್ಲಾಟ್ ನಿಮಗಿಲ್ಲೇ ನೋಡೋಕೆ ಸಿಗ್ತೈತಿ. ಈ ಒಂದು ಫೋನ್ ಒಳಗಡೆ ನೀವು ಇಲ್ಲಿ 2 ನ್ಯಾನೋ ಸಿಮ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸದ್ಯಕ್ಕೆ ನೀವು ಇಲ್ಲೊಂದು ಫಿಸಿಕಲ್ ಆಗಿ ಒಂದು ಅಂದರೆ ಎಕ್ಸ್ಟರ್ನಲ್ ಆಗಿ ಒಂದು SD ಕಾರ್ಡನ್ನು ಸದ್ಯಕ್ಕೆ ನೀವು ಇಲ್ಲೇ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಟ್ರಿಪಲ್ ಸ್ಲಾಟ್ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನೋಡೋಕೆ ಸಿಗ್ತೈತಿ. ಈ ಫೋನ್ ಒಳಗಡೆ ನಿಮಗಿಲ್ಲಿ FM ರೇಡಿಯೋ ಸಪೋರ್ಟ್ ಆಗಿರ್ಬೋದು ಮತ್ತು ಈ ಒಂದು ಫೋನ್ ಏನೈತಲ್ಲ ಅದು ಡ್ಯುವಲ್ ಬ್ಯಾಂಡ್ ವೈಫೈನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ. ಅದ್ರ ಜೊತೆಗೆ USB Type C ಪೋರ್ಟ್ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಬರೀ ಇದಿಷ್ಟ ಅಲ್ಲ, ಇವನ್ ನಂಗೆ ಈ ಒಂದು ಫೋನ್ ಒಳಗಡೆ ಇನ್ನೊಂದು ಫೀಚರ್ ಏನಪ್ಪ ನಂಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತಂದರೆ ಈ ಫೋನ್ ಒಳಗಡೆ ನಿಮ್ಗೆ ಇಲ್ಲಿ ಡ್ಯುವಲ್ ಸ್ಪೀಕರ್ಸ್ ಅಂದರೆ ನಿಮ್ಗೆ ಇಲ್ಲಿ 2 ಸ್ಪೀಕರ್ಸ್ ನಿಮ್ಗೆ ಇಲ್ಲೇ ನೋಡೋಕೆ ಸಿಗ್ತೈತಿ. ಫೋನಿಂದ ಮೇಲ್ಗಡೆ ಒಂದು ಸ್ಪೀಕರ್ ಐತಿ, ಫೋನಿಂದ ಕೆಳಗಡೆ ಇನ್ನೊಂದು ಸ್ಪೀಕರ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಬೇಸಿಕಲಿ ನೀವು ಈ ಒಂದು ಫೋನ್ ಒಳಗಡೆ ಏನಾದರೂ ಮೀಡಿಯಾ ಕನ್ಸ್ಯೂಮ್ ಮಾಡ್ತಿದ್ದೀರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ನೀವು ಇಲ್ಲಿ ವಿಡಿಯೋ ಸಾಂಗ್ ನೋಡ್ತೀರಿ, ಮೂವಿ ನೋಡ್ತಿದ್ದೀರಿ ಅಂತಂದರೆ ನಿಮಗೆ ಒಂದು ಒಳ್ಳೆಯ ಆಡಿಯೋ ಎಕ್ಸ್ಪೀರಿಯನ್ಸ್ ನಿಮಗಿಲ್ಲಿ ಈ ಫೋನ್ ಕಡೆಲಿಂತ ನಿಮಗಿಲ್ಲಿ ಸಿಗ್ತೈತೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ನಾವು ಈ ಫೋನಿಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನಿಂದ ಹಿಂದ್ಗಡೆ ನಮಗಿಲ್ಲಿ 48+2+2 ನಮಗಿಲ್ಲಿ ಟ್ರಿಪಲ್ ರೇರ್ ಫೇಸಿಂಗ್ ಕ್ಯಾಮ್ರಾ ಸೆಟಪ್ ನಮಗಿಲ್ಲಿ ನೋಡೋಕೆ ಸಿಗ್ತೈತಿ. 48 ಮೆಗಾಪಿಕ್ಸೆಲ್ ಏನಿಲ್ಲ ಅದು ಪ್ರೈಮರಿ ಅಂದರೆ ಮೇನ್ ಸೆನ್ಸರ್ ಐತಿ. 2+2 ಏನಿಲ್ಲ ಒಂದು 2 ಮೆಗಾಪಿಕ್ಸೆಲ್ ನಿಮಗೆ ಡೆಪ್ತ್ನ ಸೆನ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ 2 ಮೆಗಾಪಿಕ್ಸೆಲ್ ನಿಮಗೆ ಮ್ಯಾಕ್ರೋ ಫೋಟೋಗ್ರಫಿ ಸಲುವಾಗಿ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ನನಗೇನಪ್ಪ ಅನಿಸುತ್ತೆ ಅಂತಂದರೆ ಈ 2+2 ಸೆಟಪ್ ಕೊಡೋ ಬದಲಿಗೆ ಒಂದು 8 ಮೆಗಾಪಿಕ್ಸೆಲ್ದು ಇವರಿಲ್ಲಿ ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಇಲ್ಲೇ ನನಗೆ ಅನಿಸ್ತೈತಿ. ಇನ್ನು ನಾವು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ಇದರೊಳಗಡೆ ನಿಮಗಿಲ್ಲಿ 16 ಮೆಗಾಪಿಕ್ಸೆಲ್ದು ನಿಮಗಿಲ್ಲಿ ಫ್ರಂಟ್ ಫೇಸಿಂಗ್ ಅಥವಾ ನಿಮಗೆ ಒಂದು ಸೆಲ್ಫಿ ಕ್ಯಾಮ್ರಾ ನಿಮಗಿಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ನಾವಿಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಒಳಗಡೆ ನಿಮಗಿಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ 11 ನಿಮಗಿಲ್ಲಿ ನೋಡೋಕೆ ಸಿಗ್ತೈತಿ. ಇನ್ನು ನಾವು ರ್ಯಾಮ್ ಮತ್ತು ರಾಮ್ ಮತ್ತು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ ಈ ಫೋನ್ ಏನೈತಲ್ಲ ನಿಮಗಿಲ್ಲಿ 2 ವೇರಿಯಂಟ್ ಒಳಗಡೆ ಅವೈಲೇಬಲ್ ಐತಿ. 664 ಏನೈತಲ್ಲ ಈ ವೇರಿಯಂಟ್ ನಿಮಗಿಲ್ಲಿ 11,000 ರೂಪಾಯಿಗೆ ನಿಮಗಿಲ್ಲಿ ಅವೈಲೇಬಲ್ ಐತಿ. ಇಲ್ಲ ಬೇಡ ನಿಮ್ಗೆ ಸ್ವಲ್ಪ ಜಾಸ್ತಿ ರ್ಯಾಮ್ ಮತ್ತು ಜಾಸ್ತಿ ರಾಮ್ ಇರೋವಂಥ ಒಂದು ವೇರಿಯಂಟ್ ಬೇಕಾಗಿತ್ತು ಅಂತಂದ್ರೆ ನೀವು ಇಲ್ಲಿ 128 GB ವೇರಿಯಂಟ್ಗೂ ನೀವು ಇಲ್ಲಿ ಹೋಗ್ಬೋದು. ಸೊ ಈ
ವೇರಿಯಂಟ್ದು ಪ್ರೈಸ್ ನಿಮ್ಗೆ ಇಲ್ಲಿ 12,000 ರೂಪಾಯಿಗೆ ನಿಮ್ಗೆ ಈ ವೇರಿಯಂಟ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಐತಿ. ಓವರಾಲ್ ಆಗಿ ಹೇಳಬೇಕಂತಂದರೆ ಈ ಒಂದು ಫೋನ್ ಈ ಒಂದು ಪ್ರೈಸ್ ಸೆಗ್ಮೆಂಟ್ ಒಳಗಡೆ ನಿಮ್ಗೆ ಇಲ್ಲೊಂದು ಡೀಸೆಂಟ್ ಪ್ಯಾಕೇಜ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೊಂದು ಡೀಸೆಂಟ್ ಆಗಿರುವಂಥ ಒಂದು ಮೀಡಿಯಾಟೆಕ್ ಹೀಲಿಯೋ G85 ಪ್ರೊಸೆಸರ್ ಕೊಡ್ತಿದ್ದಾರೆ. ದೊಡ್ಡ ಒಂದು ಡಿಸ್ಪ್ಲೇ ಆಗಿರ್ಬೋದು, ದೊಡ್ಡ ಬ್ಯಾಟ್ರಿ ಆಗಿರ್ಬೋದು, ಫಾಸ್ಟ್ ಚಾರ್ಜಿಂಗ್ ಆಗಿರ್ಬೋದು, ಫಾಸ್ಟ್ ಚಾರ್ಜರ್ ನಿಮ್ಗೆ ಈ ಒಂದು ಬಾಕ್ಸ್ ಒಳಗಡೆ ಇನ್ಕ್ಲೂಡ್ ಮಾಡಿ ಕೊಡ್ತಿದ್ದಾರೆ. FM ರೇಡಿಯೋ, ಟ್ರಿಪಲ್ ಸ್ಲಾಟ್, ಮತ್ತು ಈ ಒಂದು ಫೋನ್ ಏನೈತಲ್ಲ ನಿಮ್ಗೆ ಇಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈನು ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. USB Type-C ಪೋರ್ಟ್ ಆಗಿರ್ಬೋದು, ಇವೆಲ್ಲ ನಾವಿಲ್ಲಿ ನೋಡ್ಕೊಂಡವಪ್ಪ ಅಂತಂದರೆ ಇನ್ನೊಂದು ಥಿಂಗ್ ನಂಗೆ ಈ ಫೋನ್ ಒಳಗಡೆ ಏನಪ್ಪ ನಂಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತಂದರೆ ಡ್ಯುವಲ್ ಸ್ಪೀಕರ್ಸ್ ನಿಮ್ಗೆ ಈ ಒಂದು ಫೋನ್ ಒಳಗಡೆ ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಸೊ ಇವೆಲ್ಲ ನಾವಿಲ್ಲಿ ಪ್ಯಾಕೇಜ್ ನಾವಿಲ್ಲಿ ನೋಡಿದ್ವಪ್ಪ ಅಂತಂದ್ರೆ ನಾವಿಲ್ಲಿ ಈ ಒಂದು ಪ್ರೈಸ್ ರೇಂಜ್ ಒಳಗಡೆ ನಿಮ್ಗೆ ಇಲ್ಲೊಂದು ಡೀಸೆಂಟ್ ಆಗಿರುವಂಥ ಒಂದು ಪ್ಯಾಕೇಜ್, ಡೀಸೆಂಟ್ ಆಗಿರುವಂಥ ಒಂದು ಫೋನ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಫೋನ್ ಬಗ್ಗೆ ನಿಮ್ಗೆ ಏನಪ್ಪ ಅನಿಸುತ್ತೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅದ್ರ ಬಗ್ಗೆನೂ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ತನಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಅಲ್ಲೇ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಮೇಲೆ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನಂತೆ. ನಮಸ್ಕಾರ.